ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಎಸ್ ತಿಮ್ಮಸಂದ್ರ ಗ್ರಾಮ, ಕಸಬಾ ಹೋಬಳಿ, ಬೆಂಗಳೂರು ಆನೇಕಲ್ ತಾಲೂಕಿನಲ್ಲಿ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ 2024ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಚಿಮ್ಮಿದ ರಕ್ತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಾಮಾಜಿಕ ಹೋರಾಟಗಾರರು ಹಾಗೂ ನಟರಾದ ಅಹಿಂಸಾ ಶ್ರೀ ಚೇತನ್ ರವರು, ಆರ್ಪಿಐ ಹಾಗೂ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು, ಕರ್ನಾಟಕ ಜೈ ಭೀಮ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ಅವರು, ಬ್ಯಾಟ್ರಾಜು ಅವರು ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರು ಹಾಗೂ ಸಮಾಜ ಸೇವಕರಾದ ಶ್ರೀ ಎಚ್.ಪಿ. ರಾಜಗೋಪಾಲ್ ರೆಡ್ಡಿ ಅವರು ಸೇರಿದಂತೆ ಅನೇಕ ಸ್ಥಳೀಯರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಾತಿಯ ವರ್ಗದ ನಾಯಕ ಜಾತಿಯ ಮಹಾನಾಯಕ ಜಾತಿಯ ಮಹಾನಾಯಕ. ನಮಗೆ ಆನೇಕಲ್ಗೆ ಬರೋದು ಯಾವಾಗಲೂ ಸಂತೋಷ ಆಗುತ್ತೆ. ಆನೇಕಲ್ಲು ಒಂದು ಹೋರಾಟಗಾರರ ಒಂದು ತವರೂರು. ಆನೇಕಲ್ಲಲ್ಲಿ ಯಾವಾಗಲೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಸಲ ಗಣರಾಜ್ಯೋತ್ಸವ ದಿನ, ಸಂವಿಧಾನ ಜಾರಿಗೆ ಬಂದಿರೋ ದಿನ, ನಮ್ಮ ಕೃಷ್ಣಪ್ಪ ಅವರು ಒಂದು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಒಂದು ಪುಸ್ತಕಗಳ ಬಿಡುಗಡೆ ಇವತ್ತು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಮಗೆ ಆನೇಕಲ್ನಲ್ಲಿ ಮಹತ್ ಸತ್ಯಾಗ್ರಹ ಕಾರ್ಯಕ್ರಮಕ್ಕೂ ಬಂದಿದ್ದೀನಿ, ಬಾಬಾ ಸಾಹೇಬ್ರ ಜಯಂತಿಗೂ ಬಂದಿದ್ದೀನಿ. ಈ ಭಾಗದಲ್ಲಿ ಒಂದು ಸಮಾನತೆಯ ಕನಸು ಭಾಳ ಸ್ಟ್ರಾಂಗ್ ಆಗಿದೆ. ಆ ಕನಸು ಬರೀ ಮಾತಲ್ಲೇ ಭಾಷಣಗಳಿಗೆ ಸೀಮಿತ ಇಲ್ಲ. ಆ ಕನಸು ತಕ್ಕಂತೆ ಹೋರಾಟಗಳು ರೂಪಿಸಿ ಆ ಜನರ ಜೀವನನೂ ಬದಲಾಯಿಸೋ ಎಷ್ಟೋ ಒಂದು ಶಕ್ತಿ ಇದೆ. ಕೃಷ್ಣಪ್ಪ ಅವರು, ಬ್ಯಾಟ್ರಾಜು ಮತ್ತು ಎಲ್ಲ ಸ್ನೇಹಿತರು ಈ ಆನೇಕಲ್ ಭಾಗದಲ್ಲಿ ಶಂಕರ ಎಲ್ಲ ಸ್ನೇಹಿತರಲ್ಲಿ ಆ ಕನಸು ಕಾಣುತ್ತೆ. ಅದನ್ನು ನಾವು ಮುಂದುವರ್ಸೋಕ್ಕೆ ನಾವು ಇಷ್ಟಪಡ್ತೀವಿ. ನಮಗೆ ಸಂವಿಧಾನ ದಿನಾಚರಣೆ ಇವತ್ತು, ನಮಗೆ ಗಣರಾಜ್ಯೋತ್ಸವ ದಿನ, ಸ್ವತಂತ್ರ ದಿನಾಚರಣೆ ಆಗಸ್ಟ್ 15ಗಿಂತ ಜನವರಿ 26 ಒಂದು ಮಹತ್ವದ ದಿನ. ಯಾಕಂದರೆ ನಮಗೆ ಸ್ವತಂತ್ರ 1947 ಆಗಿರ್ಬೋದು, ಅದಕ್ಕೆ ಹೆಚ್ಚು ಕಮ್ಮಿ 1-2 ವರ್ಷಕ್ಕೆ ಅದು ಬರ್ತಾ ಇತ್ತು. ಅಹಿಂಸಾವಾದದಲ್ಲಿ ಬಂತು ಸರಿ, ಆದರೆ ಅದು ಯಾವಾಗ ಬೇಕಾದರೂ ಒಂದು ರಾಜವಂಶ ಆಗ್ಬೋದಾಗಿತ್ತು, ಯಾವಾಗ ಬೇಕಾದ್ರೂ ಸರ್ವಾಧಿಕಾರಿ ಆಗ್ಬೋದು. ನಮ್ಮ ದೇಶ ಇನ್ ಥಿಯರಿ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಿಂತ ಒಂದು ಉತ್ತಮವಾಗಿದೆ ಅಂದರೆ ಅದು ನಮ್ಮ ಸಂವಿಧಾನ ಜನವರಿ 26, 1950 ಜಾರಿಗೆ ಬಂದಿರೋ ದಿನ. ಮುಖ್ಯವಾಗಿ ಸಂವಿಧಾನದ ಪೀಠಿಕೆಯಲ್ಲಿರೋ ಅಂಶಗಳು ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ನಂತರ 1971 ಹಾಕಿರೋ ಸಮಾಜವಾದಿ, ಜಾತ್ಯತೀತ, ಧರ್ಮ ನಿರಪೇಕ್ಷತೆ, ಇದೆಲ್ಲ ಭಾಳ ಮುಖ್ಯ. ಯಾವ ಪಕ್ಷನೂ ಕರ್ನಾಟಕದಲ್ಲಿ ಈ ಮೌಲ್ಯಗಳನ್ನು ಉಳಿಸ್ತಾ ಇಲ್ಲ. ಈ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಉಲ್ಲಂಘನೆ ಮಾಡಿ ಅದನ್ನು ನಾಶ ಮಾಡಿ ಅವ್ರ ಮತಗಳು ಸರಿಯಾಗಿ ಮಾಡೋಕ್ಕೆ ರೀತಿ ಮಾಡ್ತಾ ಇದ್ದಾರೆ. ಯಾರಾದರೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಈ ಸಮಾನತೆ, ನ್ಯಾಯ, ಭ್ರಾತೃತ್ವ, ಸ್ವತಂತ್ರ, ಸಮಾಜವಾದಿ ಮತ್ತು ಜಾತ್ಯತೀತ ಸಿದ್ಧಾಂತ ಉಳಿಸ್ತಾ ಇದ್ದಾರೆ. ಸಂವಿಧಾನ ಪೀಠಿಕೆ ಅಂದರೆ ಅದು ನಮ್ಮ ನೀಲಿ ಜೆಂಡ. ಆ ಸಿದ್ಧಾಂತ ನಾವು ಕರ್ನಾಟಕದ ಮೂಲೆಗೆ ಹಡಿಸ್ತೀವಿ. ದೇಶ ಪ್ರೇಮಿಗಳು ಯಾರು ಇದ್ದಾರೆ ಸಂವಿಧಾನ ಪೀಠಿಕೆ
ಮುಂದುವರಿಸೋದು ಅದು ನಾವು ಹೆಮ್ಮೆಯಿಂದ ಹೇಳ್ತೀನಿ, ಅದು ನಾವೇ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ದಿನ 75ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ನಾವು ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ನಾವು ಅತಿ ವಿಜೃಂಭಣೆಯಿಂದ ನಾವು ಸಂವಿಧಾನ ದಿನಾಚರಣೆ ಆಚರಣೆ ಮಾಡಿದ್ವಿ. ಆ ಆಚರಣೆ ಕಾರ್ಯಕ್ರಮಕ್ಕೆ ನಮ್ಮ ನಟ ಚೇತನ್, ನಮ್ಮ ರಾಜಗೋಪಾಲ್ ರೆಡ್ಡಿ ಮತ್ತು DSP ಸಾಹೇಬ್ ಬರಬೇಕಾಯಿತು, ಅನಿವಾರ್ಯವಾಗಿ ಬರೋಕ್ಕಾಗಿಲ್ಲ. ನಮ್ಮ ಕರ್ನಾಟಕ ಭೀಮಸೇನೆ ನಮ್ಮ ಶಂಕರರಾಮಲಿಂಗ ಬಂದರು, ನಮ್ಮ SSCD ಆಗಮಿಸಿದರು, ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು. ಈ ಕಾರ್ಯಕ್ರಮಕ್ಕೆ ನಮಗೆ ಯಶಸ್ವಿಯಾಗಿದೆ. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ, ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಈ ದಿನ ತಿಮ್ಸಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಇಡೀ ನಾಡಿಗೆ, ಇಡೀ ಭಾರತ ದೇಶಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಣರಾಜ್ಯೋತ್ಸವ 75ನೇ ವರ್ಷ ಮುಟ್ಟಿದೆ. ಭಾಳ ವಿಜೃಂಭಣೆಯಿಂದ ಇಡೀ ದೇಶದಾದ್ಯಂತ ಜನ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದರ ಹಿಂದೆ 75 ವರ್ಷಗಳಿಂದ ಬೆಳೆದು ಬಂದಿರತಕ್ಕಂಥ ಬಡತನದ ನೋವುಗಳು ಕೂಡ ಅಷ್ಟೇ ಗಾಢವಾಗಿದೆ. 75 ವರ್ಷಗಳ ಗಣರಾಜ್ಯೋತ್ಸವ, ಸಂವಿಧಾನದ ಸಮರ್ಪಣೆ, ಸಂವಿಧಾನದ ಅನುಷ್ಠಾನ ಆಗಿಲ್ಲ ಅನ್ನೋದಕ್ಕೆ, ಸಮರ್ಪಕವಾಗಿ ಆಗಿಲ್ಲ ಅನ್ನೋದಕ್ಕೆ ಈ ಬಡತನದ ಒಂದು ದೊಡ್ಡ ಬೇಗೆ ಇವತ್ತು ನಮ್ಮನ್ನೆಲ್ಲ ಕಾಣ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡೋದು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡೋದು ಅಂದರೆ ಸಂವಿಧಾನದ ಆಶಯಗಳನ್ನು, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಈ ಆಶಯಗಳನ್ನು ಆಳ್ವಿಕೆಯಲ್ಲಿ, ಆಡಳಿತದಲ್ಲಿ ಅನುಷ್ಠಾನ ಬರೋವರೆಗೂ ಕೂಡ ಇದೊಂದು ಹೋರಾಟವಾಗಿರ್ತದೆ. ಹೀಗಾಗಿ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳೊಂದಿಗೆ ಗಣರಾಜ್ಯೋತ್ಸವದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಒಂದು ಪ್ರತಿಜ್ಞೆ ಇಡೀ ದೇಶ ಸ್ವೀಕರಿಸಬೇಕಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆನೇಕಲ್ ತಾಲೂಕು ತಿಮ್ಮಸಂದ್ರ ಗ್ರಾಮದಲ್ಲಿ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಾವೊಂದು ಅದ್ದೂರಿ ಆಚರಣೆ ಮಾಡಿದ್ದೇವೆ. ಸೊ ಆನೇಕಲ್ ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಅದರಲ್ಲಿ ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟರಮಣನು ಸಹ ಬಂದಿದ್ದರು. ಹಾಗೆ ಯುವ ನಟರಾದ ಚೇತನ್ ಅವರು ಮತ್ತು ಸಾಮಾಜಿಕ ಹೋರಾಟಗಾರರು ಅವರು ಸಹ ಬಂದಿದ್ದರು. ಮತ್ತು ಹಲವು ಸಂಘಟನೆಗಳನ್ನು ಒಳಗೊಂಡು ಈ ಒಂದು ಆನೇಕಲ್ ತಾಲೂಕಿನಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಎಂ ಕೃಷ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಸೊ ಪ್ರತಿಯೊಬ್ಬರಿಗೂ ನಾವು ಹೇಳೋದಷ್ಟೇ, ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಕಾರ್ಯಕ್ರಮ ಮಾಡಿ ಭಾಷಣ ಹೋಗಿ ಬರೋಂಥರಲ್ಲ. ನಾವು ಪ್ರತಿಯೊಂದು ವಿಚಾರನೂ ಏನು ಭಾಷಣ ಮಾಡ್ಬೇಕಾದ್ರೆ ನಾವೇನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಏನು ಮಾತಾಡ್ತಾರೆ ಅದನ್ನು ಪ್ರತಿಯೊಬ್ಬರು ಜನಗಳು ಅರ್ಥ ಮಾಡ್ಕೊಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಸಂವಿಧಾನ ಬರೆದಿಲ್ಲ ಅಂತಂದರೆ ನಾವೆಲ್ಲರೂ ಸುಮಾರು ಒಂದು 75 ವರ್ಷದ ಹಿಂದೆ ಇತಿಹಾಸವನ್ನು ನಾವು ತಿರುಚಿ ನೋಡಿದ್ರೆ ಇವತ್ತೆಲ್ಲ ಯಾರು ದಲಿತರು ಬಟ್ಟೆ ಹಾಕುವಂತಿರಲಿಲ್ಲ, ಇರ್ತಾಯಿರಲಿಲ್ಲ. ಊಟ ಮಾಡುವಂತಿರಲಿಲ್ಲ. ಹಳೆ ಜಿತದ ಪದ್ಧತಿಗೆ ನಾವೆಲ್ಲರೂ ಹೋಗಬೇಕಾಗಿತ್ತು. ಪ್ರತಿಯೊಬ್ಬರಿಗೂ ಸಾಮಾಜಿಕ ಜ್ಞಾನ ಪ್ರತಿಯೊಬ್ಬರಲ್ಲಿ, ಬಡವರು ಪ್ರತಿಯೊಬ್ಬರು ಯೋಚನೆ ಮಾಡಿ ಇವತ್ತೇನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಿಲ್ಲ ಅಂತಂದರೆ ನಾವು ಯಾರೂ ಇಲ್ಲ, ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರತಿಯೊಬ್ಬರು ಓದ್ಕೊಬೇಕು ಅಂತಂತ ಇವತ್ತು ನಾನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಜೈ ಭೀಮ್.